ಕರ್ನಾಟಕ ರಾಜ್ಯದ 225 ತಾಲೂಕು ಬರಪೀಡಿತ ಎಂದು ಈಗಾಗಲೇ ಘೋಷಣೆಯಾಗಿದೆ. ತುಮಕೂರು ಜಿಲ್ಲೆಯ 10 ತಾಲೂಕಿನಲ್ಲೂ ಮಳೆರಾಯ ಕೈಕೊಟ್ಟ ಪರಿಣಾಮ 80% ಬೆಳೆಗಳು ನಷ್ಟವಾಗಿದೆ. ಮಳೆರಾಯ ಕೈಬಿಟ್ಟರೂ ಜನತೆ ಹೆದರುವ ಅಗತ್ಯವಿಲ್ಲ. ರೈತರೇ, ನಿಮ್ಮೊಂದಿಗೆ ನಾವು ಸದಾ ಇದ್ದೀವಿ ಎಂದು ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಭರವಸೆ ನೀಡಿದರು. ಕೊರಟಗೆರೆ ಪಟ್ಟಣದ ಮಾರುತಿ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಪಂಚಾಯತ್ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಶನಿವಾರ ಏರ್ಪಡಿಸಲಾಗಿದ್ದ ವಿವಿಧ ಸವಲತ್ತು ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಕೊರಟಗೆರೆ ತಾಲೂಕಿನಲ್ಲಿ ಇಂದು 70 ಕೋಟಿ ವೆಚ್ಚದ ಸವಲತ್ತು ವಿತರಣೆ ಮಾಡಲಾಗಿದೆ. 397 ಗ್ರಾಮಗಳಲ್ಲಿ ಜೆಜೆಎಂ ಯೋಜನೆಯಡಿ 200 ಕೋಟಿ ವೆಚ್ಚದ ಕೊಳಾಯಿ ಸಂಪರ್ಕ, ತುಮಕೂರು ಜಿಲ್ಲೆಯ 10 ಕ್ಷೇತ್ರಕ್ಕೆ 700 ಕೋಟಿ ನರೇಗಾ ಹಣ ಸೇರಿದಂತೆ ಕೊರಟಗೆರೆಯಲ್ಲಿ 15,000 ಜನರಿಗೆ 60 ಕೋಟಿ ಮತ್ತು 24 ಗ್ರಾಮ ಪಂಚಾಯತ್ನ ಸ್ವಸಹಾಯ ಸಂಘದ 250 ಜನ ಮಹಿಳೆಯರಿಗೆ ತಲಾ 1 ಲಕ್ಷ ರಿಲೀಸ್ ಆಗಿದೆ ಎಂದು ತಿಳಿಸಿದರು. ವರದಿ ಮಂಜುಸ್ವಾಮಿ ಎಂಎನ್, ಕೊರಟಗೆರೆ. ನೀವೆಲ್ಲ ದೇವರ ಮೇಲೆ ಬಹಳ ಭಕ್ತಿ ನಿಮಗೆಲ್ಲ, ಮತ್ತು ಎಲ್ಲಾದರೂ ಕೆಲಸ ಕಾರ್ಯಗಳಿಗೆ ಹೋಗೋದಕ್ಕಾಗಲಿ, ದೇವಸ್ಥಾನಗಳಿಗೆ ಹೋಗೋದಕ್ಕಾಗಲಿ, ನೆಂಟರ ಮನೆಗೆ ಹೋಗೋಕ್ಕಾಗಲಿ, ತವ್ರ ಮನೆಗೆ ಹೋಗೋದಕ್ಕಾಗಲಿ ನೀವು ಫ್ರೀಯಾಗಿ ಹೋಗ್ಬೇಕು ಅಂತೇಳಿ KSRTC ಬಸ್ನಲ್ಲಿ ಉಚಿತವಾಗಿ ಓಡಾಡೋದಕ್ಕೆ ಅನುವು ಮಾಡಿಕೊಡ್ಬಿಡಿ. ಇಲ್ಲೆಲ್ಲ ದೇವಸ್ಥಾನ ಮುಗಿಸ್ಬಿಟ್ರ ಇಲ್ವಾ? ಹೋಗಿ ಜ್ಞಾನದವರು ಕೊಡಬೇಡಿ. ಸುಮಾರು ಹೊರಟಗೆರೆಯಲ್ಲಿ 2,25,00,000 ಜನ ತಾಯಂದಿರು ಹೆಣ್ಮಕ್ಳು ಓಡಾಡಿದ್ದಾರೆ. ಇಲ್ಲಿವರೆಗೂ 3 ತಿಂಗಳಲ್ಲಿ 2,25,00,000 ಜನ ಹೆಣ್ಮಕ್ಳು ನೀವು ಎಲ್ಲ ಓಡಾಡಿದ್ದೀರ ಮುಫತ್ತಾಗಿ. ಅದಕ್ಕೆ ದುಡ್ಡೆಷ್ಟು ಖರ್ಚಾಗಿದೆ ಅಂತ ಹೇಳಿದ್ರೆ ಸುಮಾರು 64 ಕೋಟಿ ಖರ್ಚಾಗಿದೆ. ಇದೇನೋ KSRTCಗೆ ಫ್ರೀ ನಿಮಗಾಗಿರ್ಬೋದು, ಸರ್ಕಾರಕ್ಕೆ ಫ್ರೀ ಆಗಲ್ಲ. ಇದು ಸರ್ಕಾರ KSRTCಗೆ ಕೊಡಬೇಕು. ಆ ಹಣ ಇವತ್ತು ನಾವು ಸರ್ಕಾರ ಭರಿಸ್ತಾ ಇದ್ದೇವೆ. 2,25,00,000 ಜನ ಹೆಣ್ಮಕ್ಳು ಓಡಾಡಿದ್ದಾರೆ ಇಲ್ಲಿವರೆಗೆ. ಆಮೇಲೆ ಅನ್ನಭಾಗ್ಯ ಯೋಜನೆ, ನಾವು 5 kg ಅಕ್ಕಿಯನ್ನು ಮೊದಲು ಕೊಡ್ತಿದ್ದೋ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ 5 kg ಕೊಡ್ತಿದ್ದೋ, ಆಮೇಲೆ ಅದನ್ನು 7 kg ಮಾಡಿ, ತದನಂತರ ಬಂದ ಸರ್ಕಾರ 5 kg ಇಳಿಸಿದ್ರು. ನಾವು ಅದಕ್ಕೆ ನಮ್ಮ ಸರ್ಕಾರ ಮತ್ತೆ ಬಂದ್ರೆ ನಾವು 10 kg ಕೊಡ್ತೀವಿ ಅಂತ ಹೇಳಿದ್ರು. 10 kg ಅಕ್ಕಿಯನ್ನು